ನೀವೇನಾದ್ರೂ ಜಿಯೋ ಸಿಮ್ ಮತ್ತೆ ಏರ್ಟೆಲ್ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರೆ ನಿಜಕ್ಕೂ ಕೂಡ ನಿಮ್ಗೆ ಇದು ಶಾಕಿಂಗ್ ಸುದ್ದಿಯಾಗಿದೆ. ಯಾಕಂದ್ರೆ ಜಿಯೋ ಮತ್ತೆ ಏರ್ಟೆಲ್ ಎರಡೂ ನೆಟ್ವರ್ಕ್ ಗಳೇನಿದೆ ಸೊ ಅವು ತನ್ನ ರೀಚಾರ್ಜ್ ಪ್ಲಾನ್ ಅಲ್ಲಿ ದರ ಏರಿಕೆಯನ್ನ ಮಾಡಿದೆ. ಇದೇ ಜುಲೈ 3ರಿಂದ ಈ ಒಂದು ಹೊಸ ದರ ಅನ್ವಯ ಆಗತ್ತೆ. ಹಾಗಾಗಿ ನೀವು ಈ ಹಿಂದೆ ಏನು ಒಂದು ಪ್ಲಾನ್ ಅಲ್ಲಿ ರೀಚಾರ್ಜ್ ಮಾಡ್ತಾ ಇದ್ರಿ ಸೊ ಅದಕ್ಕೆ ಅದೇ ಪ್ಲಾನ್ಗೆ ಈಗ ನೀವು ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ಯಾವ್ಯಾವ್ದು ಎಷ್ಟೆಷ್ಟು ಪರ್ಸೆಂಟೇಜ್ ಹೆಚ್ಚಾಗಿದೆ ಅನ್ನೋದನ್ನ ನೋಡೋದಾದ್ರೆ ಜಿಯೋ ಈ ಪ್ರೀಪೇಡ್ ಮತ್ತೆ ಪೋಸ್ಟ್ ಪೇಡ್ ಏನಿದೆ ಸೊ ಇದ್ರ ಮೇಲೆ 20% ನಷ್ಟು ಹೆಚ್ಚಳವನ್ನ ಮಾಡಿದೆ. ಇನ್ನು ಏರ್ಟೆಲ್ ಕಂಪನಿ 11% 21% ದರ ಏರಿಕೆಯನ್ನ ಮಾಡಿದೆ. ಇದು ನಿಜಕ್ಕೂ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಜಿಯೋ ನಾವು ಗಮನಿಸಿರ್ಬೋದು ಕಡಿಮೆ ಹಣಕ್ಕೆ ರೀಚಾರ್ಜ್ ಲಭ್ಯವಾಗ್ತಾ ಇತ್ತು. ಹಾಗಾಗಿ ಸಾಕಷ್ಟು ಜನ ಕೂಡ ಜಿಯೋ ಸಿಮ್ ಅನ್ನ ತೆಗೆದುಕೊಂಡಿದ್ರು. ಆದ್ರೆ ಸಡನ್ ಆಗಿ ಈ ಒಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಸೊ ಇದೇ 3ನೇ ತಾರೀಕು ಜುಲೈ 3 ಏನಿದೆ ಸೊ ಅವತ್ತಿನಿಂದ ಈ ಒಂದು ನೂತನವಾದಂತಹ ದರ ಅನ್ವಯವಾಗಲಿದೆ. ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಕರ್ನಾಟಕದಲ್ಲಿ ಈಗಾಗಲೇ ಬೆಲೆ ಏರಿಕೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಹಾಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಹೀಗೆ ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅದೆಲ್ಲದರ ಮಧ್ಯ ಈ ಒಂದು ರೀಚಾರ್ಜ್ ನ ಬೆಲೆ ಕೂಡ ಏರಿಕೆ ಆಗಿರೋದು ಕರ್ನಾಟಕದವರಿಗೆ ನಿಜಕ್ಕೂ ಕೂಡ ಹೊರೆ ಆಗತ್ತೆ. ಅದರಲ್ಲೂ ಇತ್ತೀಚೆಗಂತೂ ಎಲ್ಲರೂ ಕೂಡ ಆಂಡ್ರಾಯ್ಡ್ ಫೋನ್ ಅನ್ನ ಇಟ್ಕೊಂಡಿರ್ತಾರೆ. ಮತ್ತೆ ಜಿಯೋದ ಕೂಡ ನೆಟ್ವರ್ಕ್ ಎಲ್ಲಾ ಕಡೆ ಬರೋದ್ರಿಂದ ಜಿಯೋ ಸಿಮ್ ಅನ್ನ ಪರ್ಚೇಸ್ ಮಾಡಿದಂತವರ ಸಂಖ್ಯೆ ಕೂಡ ಹೆಚ್ಚಿದೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಆಂಡ್ರಾಯ್ಡ್ ಫೋನ್ ಇರೋದ್ರಿಂದ ನೆಟ್ವರ್ಕ್ ಆಗಿ ರೀಚಾರ್ಜ್ ಮಾಡ್ತಾರೆ. ಸೊ ಇಂಟರ್ನೆಟ್ ಇರ್ಬೋದು, ಕಾಲ್ಸ್ ಗಳಿಗೆ ಆ ಒಂದು ರೀಚಾರ್ಜ್ ದರ ಹೆಚ್ಚಾಗಿದೆ. ಹಾಗಾದ್ರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟಾಗಿದೆ, ಹಿಂದೆ ಎಷ್ಟು ಇತ್ತು, ಈಗ ಎಷ್ಟೇ ಆಗಿದೆ ಅನ್ನೋದ್ರ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಜಿಯೋದ ನೋಡೋಣ. ಮೊದಲು ಜಿಯೋ ಏನಂದ್ರೆ 155 ರೂಪಾಯಿಗೆ 2 GB ಡಾಟಾ 28 ಡೇಸ್ಗೆ ಸಿಗ್ತಾ ಇತ್ತು. ಅಂದ್ರೆ ಆಲ್ಮೋಸ್ಟ್ 1 ತಿಂಗಳದ ಹತ್ರ 28 ಡೇಸ್ಗೆ 155 ರೂಪಾಯಿಗೆ 2 GB ಡಾಟಾ ಸಿಗ್ತಾ ಇತ್ತು. ಆದ್ರೆ ಅದರ ಬೆಲೆ ಈಗ 189 ರೂಪಾಯಿ ಆಗಿದೆ. ಜೊತೆಗೆ 209 ರೂಪಾಯಿ 1 GB ಡೇ ಲೆಕ್ಕದಲ್ಲಿ 28 ಡೇಸ್ ಅದು ಕೂಡ 249 ರುಪೀಸ್ ಆಗಿದೆ. ಹೀಗೆ ಪ್ರತಿಯೊಂದು ಕೂಡ ಹೆಚ್ಚಳ ಆಗಿದೆ. ನೀವು ಇನ್ನೊಂದು ವಿಚಾರ ಗಮನಿಸಬಹುದು. ನಾವೀಗ ಏನ್ ಹೇಳ್ತಾ ಇರೋದು ಒಂದ್ ಕಡೆ ಕಾಲ್ಸ್ ಮತ್ತೆ ಡಾಟಾ ಎರಡೂ ಸೇರಿ ಇನ್ನು ಕೆಲವೊಂದು ಡಾಟಾ ಮಾತ್ರ ಆಡ್ ಮಾಡ್ಕೊಳ್ಳುವಂತಹ ರೀಚಾರ್ಜ್ ಪ್ಲಾನ್ಗಳು ಕೂಡ ಇರುತ್ತೆ. ಅದು ಕೂಡ ಹೆಚ್ಚಳವಾಗಿರುವಂತದ್ದು. ರಿಲಯನ್ಸ್ ಅಲ್ಲಿ ನಮ್ಗೆ ಏನಾದ್ರೂ ನಮ್ಮ ಡಾಟಾ ಒಂದಿನ ಮುಗ್ದು ಹೋಗುತ್ತೆ, ಬಟ್ ರೀಚಾರ್ಜ್ ಪ್ಲಾನ್ ಇರುತ್ತೆ. ಸೊ ಅಂದ್ರೆ 2 GB ನಮ್ಗೆ ಫ್ರೀ ಇದ್ದು 2 GB ಮುಗ್ದೋಗಿರುತ್ತೆ, ಬಟ್ ಇನ್ನೂ ಕೂಡ ನಮ್ಗೆ ಇಂಟರ್ನೆಟ್ ಅಲ್ಲಿ ಏನೋ ಕೆಲಸ ಇದೆ ಅಂದಾಗ ನಾವು 1 GB ಯನ್ನ ಏನು ಮತ್ತೆ ರೀಚಾರ್ಜ್ ಮಾಡ್ಕೊಳ್ತಾ ಇದ್ವಿ. ಆ 1 GBಗೆ ಒಂದಿನಕ್ಕೆ 15 ರೂಪಾಯಿ ಅಷ್ಟೇ ಇತ್ತು, ಬಟ್ ಈಗ ಅದರ ಬೆಲೆ 19 ರೂಪಾಯಿ ಆಗಿದೆ. ಅಂದ್ರೆ ಕೇವಲ ಮಂತ್ಲಿ ರೀಚಾರ್ಜು, ಇಯರ್ಲಿ ರೀಚಾರ್ಜ್ ಅಷ್ಟೇ ಅಲ್ಲದೆ ಒಂದು ದಿನಕ್ಕೆ ನಾವೇನೋ ಆಡ್ ಆನ್ ಡಾಟಾ ಅಂತ ಮಾಡ್ಕೊಳ್ತಾ ಇದ್ವಿ, ಆ ಒಂದು ರೀಚಾರ್ಜ್ ಬೆಲೆ ಕೂಡ ಹೆಚ್ಚಾಗಿದೆ. ಇದು ನಿಜಕ್ಕೂ ಕೂಡ ಶಾಕಿಂಗು. ಯಾಕಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಅದರ ಮಧ್ಯ ಈ ಒಂದು ರೀಚಾರ್ಜ್ ದರ ಏರಿಕೆ ಆಗಿರೋದು ಕೂಡ ತುಂಬಾ ಏನು ಮಿಡ್ಲ್ ಕ್ಲಾಸ್ ಅವ್ರಿಗಿರ್ಬೋದು ಅಥವಾ ಬಡವರಿಗೆ ನಿಜವಾಗ್ಲೂ ಹೊರೆ ಬಿದ್ದಂತಾಗಿದೆ. ಸೊ ನೀವು ಬೇಕಾದ್ರೆ ಈ ಒಂದು ಪಕ್ಕದ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರ್ಬೋದು ಹಿಂದಿನ ಪ್ಲಾನ್ ಎಷ್ಟೆಷ್ಟಿತ್ತು, ಈಗ ಎಷ್ಟೆಷ್ಟಾಗಿದೆ ಅಂತ. ಅಂದ್ರೆ ನಾನು ಒಂದೆರಡು ಎಕ್ಸಾಂಪಲ್ ಗಳನ್ನ ಹೇಳ್ದೆ, ಬಟ್ ಸಾಕಷ್ಟು ಇರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲಿ 155 ಹೇಳ್ದೆ. ಜೊತೆಗಿನ್ನು ಈಗ ನಾವು ಜಿಯೋ ಅಂತಾನೆ ತೆಗೆದುಕೊಂಡ್ರೆ 2999 ಕೂಡ ಒಂದು ರೀಚಾರ್ಜ್ ಇತ್ತು 1 ವರ್ಷಕ್ಕೆ. ಅದು ಅದರ ಬೆಲೆ 3599 ರೂಪಾಯಿ ಆಗಿದೆ. ಅಂದ್ರೆ ಎಲ್ಲಾ ರೀಚಾರ್ಜ್ ಪ್ಲಾನ್ಗಳಲ್ಲೂ ಕೂಡ ಹೆಚ್ಚಳವಾಗಿರುವಂತದ್ದು. ಪ್ರೆಸೆಂಟ್ ನಾನು ಇಷ್ಟೊತ್ತು ಹೇಳಿರೋದು ಜಿಯೋ. ಇನ್ನು ಏರ್ಟೆಲ್ ನಲ್ಲೂ ಕೂಡ ಹೆಚ್ಚಳ ಆಗಿದೆ. ಏರ್ಟೆಲ್ ಅನ್ನ ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸ್ತಾರೆ. ತುಂಬಾ ಹಿಂದೆಯಿಂದ ಇರುವಂತಹ ನೆಟ್ವರ್ಕ್. ಕೆಲವರು ಏರ್ಟೆಲ್ ಮತ್ತೆ ಜಿಯೋ ಎರಡೂ ಸಿಮ್ ಅನ್ನ ಕೂಡ ಬಳಸ್ತಾ ಇರ್ತಾರೆ, ಎರಡಕ್ಕೂ ರೀಚಾರ್ಜ್ ಮಾಡ್ಕೊಳ್ತಾ ಇರ್ತಾರೆ. ಅಂತವರಿಗಂತೂ ಇದು ನಿಜಕ್ಕೂ ದೊಡ್ಡ ಹೊರೆನೇ ಆಗುತ್ತೆ. ಇನ್ನು ನಾವು ಏರ್ಟೆಲ್ ಅನ್ನ ನೋಡೋದಾದ್ರೆ 179 ರೂಪಾಯಿಗೆ ಕೂಡ ನಮ್ಗೆ ರೀಚಾರ್ಜ್ ಸಿಗ್ತಾ ಇತ್ತು 28 ಡೇಸ್ಗೆ. ಸೊ 2 GB ಡಾಟಾ ಡೈಲಿ ಸಿಗ್ತಾ ಇತ್ತು, ಹಾಗೆ 100 SMS ಆಗಿರ್ಬೋದು, ಕಾಲ್ಸ್ ಎಲ್ಲ ಫ್ರೀ ಸಿಗ್ತಾ ಇತ್ತು. ಆ ಒಂದು 179 199 ರುಪೀಸ್ ಆಗಿರುವಂತದ್ದು. ಅಂದ್ರೆ ಇಲ್ಲೂ ಕೂಡ ಹೆಚ್ಚಳ ಆಗಿದೆ. ಅದಷ್ಟೇ ಅಲ್ಲದೆ ಇದೆಲ್ಲ ಏನು ಅನ್ಲಿಮಿಟೆಡ್ ವಾಯ್ಸ್ ಪ್ಲಾನ್ಸ್ ಆಗಿರ್ಬೋದು. ಜೊತೆಗೆ ಇಲ್ಲೂ ಈಗ ನೀವು ಏರ್ಟೆಲ್ ಅಲ್ಲೂ ಡಾಟಾ ಆಡ್ ಆನ್ ಅಂತ ತೆಗೆದುಕೊಂಡ್ರೆ
ಒಂದ್ ಡೇಗೆ 19 ರೂಪಾಯಿಗೆ ನಮ್ಗೆ 1 GB ಸಿಗ್ತಾ ಇತ್ತು. ಬಟ್ ಅದು 22 ರೂಪಾಯಿ ಆಗಿದೆ. ಅಂದ್ರೆ ನಿಮ್ದು ಯಾವ್ದೋ ಒಂದು ರೀಚಾರ್ಜ್ ಪ್ಲಾನ್ ಇರುತ್ತೆ, ಬಟ್ ಸಡನ್ ಆಗಿ ನಿಮ್ಮ ಹತ್ರ ಇರುವಂತಹ 2 GB ಡಾಟಾ ಕೂಡ ಖಾಲಿ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆಡ್ ಆನ್ ಡಾಟಾ ಅಂತ ನೀವು ಮತ್ತೆ ಏನ್ ರೀಚಾರ್ಜ್ ಮಾಡ್ಕೊಳ್ತಾ ಇದ್ರಿ ಅದರ ಬೆಲೆ ಕೂಡ ಹೆಚ್ಚಾಗಿರುವಂತದ್ದು. ಈಗ ಆಲ್ರೆಡಿ ನಾನು 179 ಹೇಳ್ದೆ. ಆಮೇಲೆ ವರ್ಷಕ್ಕೆ ಈ 2999 ರೂಪಾಯಿದು ಏನಿತ್ತು, ಸೊ ಅದು ಕೂಡ 3599 ರೂಪಾಯಿ ಆಗಿದೆ. ಅಂದ್ರೆ ಪ್ರತಿಯೊಂದು ರೀಚಾರ್ಜ್ ಬೆಲೆ ಕೂಡ ಹೆಚ್ಚಾಗಿರುವಂತದ್ದು. ಜೊತೆಗೆ ಕಂಪನಿಗಳು ಕೂಡ ಹೇಳಿದೆ, ಸೊ ರೀಚಾರ್ಜ್ ಮಾಡುವಂತಹ ಅನಿವಾರ್ಯತೆ ಇತ್ತು, ಸೊ ಹಾಗಾಗಿ ರೀಚಾರ್ಜ್ ಅನ್ನ ಮಾಡಿದೀವಿ ಅನ್ನುವಂತಹ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಈ ಒಂದು ಏರ್ಟೆಲ್ ಏನಿದೆ, ಭಾರತಿ ಏರ್ಟೆಲ್ ಕಂಪನಿ, ಸೊ ಅದು ಸಮರ್ಥನೆಯನ್ನ ಮಾಡ್ಕೊಂಡಿದೆ ದರ ಯಾಕೆ ಏರಿಕೆ ಮಾಡಿದೀವಿ ಅಂತ. ಭಾರತದ ಟೆಲಿಕಾಂ ವ್ಯವಹಾರದಲ್ಲಿ ನೆಟ್ವರ್ಕ್ ತಂತ್ರಜ್ಞಾನ ಮತ್ತೆ ಸ್ಪೆಕ್ಟ್ರಮ್ಗಳ ಬಂಡವಾಳ ಹೂಡಿಕೆಗೆ ಇದೊಂದು ಸಾಧಾರಣವಾಗಿರುವಂತಹ ಪ್ರಕ್ರಿಯೆ ಆಗಿದೆ. ಹಾಗಾಗಿ ನಾವು ದರವನ್ನ ಏರಿಕೆ ಮಾಡಿದೀವಿ. ಆದ್ರೆ ಗ್ರಾಹಕರ ಬಜೆಟ್ಗೆ ಹೊರೆಯಾಗದಂತೆ ದರವನ್ನ ಏರಿಕೆ ಮಾಡಿದೀವಿ ಅನ್ನುವಂತಹ ವಿಚಾರವನ್ನ ತಿಳಿಸಿದೆ. ಅಂದ್ರೆ ಈಗ ಏರ್ಟೆಲ್ ಕೂಡ ಹೆಚ್ಚಾಗಿದೆ, ಇನ್ನೊಂದ್ ಕಡೆ ಜಿಯೋ ಕೂಡ ಹೆಚ್ಚಾಗಿದೆ. ಅಂದ್ರೆ ಏನು ಈಗಾಗಲೇ ಆಲ್ರೆಡಿ ಕರ್ನಾಟಕದ ಜನರು ಬೆಲೆ ಏರಿಕೆಯಿಂದ ಬೇಸೆತ್ತಿದ್ದಾರೆ. ಅಂತವ್ರಿಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಗಮನಿಸಿರ್ಬೋದು, ಕಳೆದ ಒಂದು 15-20 ದಿನದಿಂದ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇತ್ತು. ಹಾಲು ದರ ಏನು ಏರಿಕೆಯನ್ನ ಮಾಡಿತ್ತು ಸರ್ಕಾರ, ಅದಕ್ಕೂ ಕೂಡ ಪ್ರತಿಪಕ್ಷಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ವು. ಆದ್ರೆ ಹಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೇಳ್ತಾ ಇತ್ತು, ನಾವು ಎಕ್ಸ್ಟ್ರಾ ಹಾಲನ್ನ ಕೂಡ ಆ ಪ್ಯಾಕೆಟ್ ಒಳಗೆ ಆಡ್ ಮಾಡಿದೀವಿ, ಹಾಗೆ ಬೆಲೆಯನ್ನ ಕೂಡ ಏರಿಕೆ ಮಾಡಿದೀವಿ ಅಂತ. ಆದ್ರೆ ಸದ್ಯ ಇಡೀ ದೇಶದ ಜನರಿಗೆ ಜಿಯೋ ಒಂದ್ ಕಡೆ ಶಾಕ್ ಅನ್ನ ಕೊಟ್ಟಿದೆ, ಇನ್ನೊಂದ್ ಕಡೆ ಏರ್ಟೆಲ್ ಕೂಡ ಶಾಕ್ ಅನ್ನ ಕೊಟ್ಟಿದೆ. ನೀವೇನಾದ್ರೂ ಇದೇ ಜುಲೈಯಲ್ಲಿ ರೀಚಾರ್ಜ್ ಮಾಡ್ಬೇಕು ಅಂದ್ರೆ ಜುಲೈ 3 ನಂತರ ನೀವು ಈ ಹಿಂದೆ ಏನು ರೀಚಾರ್ಜ್ ಮಾಡ್ತಾ ಇದ್ರಿ ಅದಕ್ಕಿಂತ ಹೆಚ್ಚುವರಿ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.